ಫೈನ್. ಜಿಲ್ಲಾಧಿಕಾರಿಗಳು ಇಷ್ಟೆಲ್ಲ ಬಹಳ ತೂಕವಾಗಿ ಮಾತನಾಡಿದ ನಂತರವಾದ್ರೂ ರೇವಣ್ಣ ಅವರು ಸರಿ ಆಗ್ಬಿಟ್ರ ನಾಳಿಂದ ಅಂದ್ರೆ ನೋ. ನಾವಿಟ್ಟಿದ್ದೇ ದಾರಿ, ನಾವ್ ಹೇಳಿದ್ದೆ ಶಾಸನ ಅಂತ ಅನ್ಕಂಡೇ ಬಂದಿರೋ ರೇವಣ್ಣ ಅವ್ರು ಇವತ್ತವರೆಗೂ ಕೂಡ ಸರಿನೋ ತಪ್ಪೋ ತಾವು ಮಾಡಿದ್ರೆ ಸರಿ ಅಂತ ಬಂಡವಾದ ಮಾಡ್ಕೊಂಡು ಬಂದಿರೋ ರೇವಣ್ಣ ಅವರು ಇವತ್ತು ಕೂಡ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ಪತ್ರಿಕಾಗೋಷ್ಠಿಯ ನಂತರ ಮತ್ತೆ ರೇವಣ್ಣ ಅವರು ಜಿಲ್ಲಾಧಿಕಾರಿಗಳಿಗೆ ತಿರುಗೇಟನ್ನು ನೀಡಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಂದ ಏನನ್ನು ಕಲಿಬೇಕಾಗಿಲ್ಲ, ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ರೇವಣ್ಣ ಇವತ್ತು ಕಿಡಿಕಾರಿರೋದು, ವ್ಯಂಗ್ಯವಾಡಿರ್ತಕ್ಕಂಥದ್ದು. ಜನರು ನನಗೆ ಮತ ಹಾಕಿ ಯಾಕೆ ಆಯ್ಕೆ ಮಾಡಿದ್ದಾರೆ ಎಂಬುದನ್ನು ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು. ಜನಸಾಮಾನ್ಯರ ಕಷ್ಟಗಳನ್ನ ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ IAS ಹುದ್ದೆಗೆ ಗೌರವ ಸಿಗುತ್ತೆ. ನಮಗೆ ಅವರ ಗೌರವ ಬೇಕಿಲ್ಲ, ನಮಗೆ ಅವ್ರ ಗೌರವ ಬೇಕಾಗಿಲ್ಲ. ಅವ್ರ ಹುದ್ದೆಗೆ ಗೌರವ ಸಿಗಬೇಕು ಅಂತ ಅಂದ್ರೆ ಜನರ ಬಳಿಗೆ ಹೋಗಿ ಅವ್ರ ಸಮಸ್ಯೆ ಆಲಿಸ್ಬೇಕು. ತಾವು ಓದಿಲ್ಲ, ಸಾಮಾನ್ಯ ಶಾಸಕ ಅಂತ ಹೇಳಿಕೊಂಡ ರೇವಣ್ಣ ಅವರೇ ನಮಗೆ ಓದಿ ತಿಳಿಸ್ಲಿ, ನಾನು ಜಿಲ್ಲಾಧಿಕಾರಿಯಿಂದ ಏನನ್ನು ಕಲಿಬೇಕಾಗಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯ ಬಗ್ಗೆಯೂ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿಗಳ ವಿರುದ್ಧ. ಇದೇ ವೇಳೆ ಹಾಸನಾಂಬ ಜಾತ್ರಾ ಮಹೋತ್ಸವದ ವಿಚಾರದಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರೇವಣ್ಣ ಅವರು. ಕಳೆದ ಬಾರಿ ಮೀಟಿಂಗ್ ನಾನು ಕರೀಲಿಲ್ಲ, ನಾನು ಫೋನ್ ಮಾಡ್ರೆ ಎತ್ತದಿಲ್ಲ, ನಮ್ಗೊಂದು ಇನ್ವಿಟೇಷನ್ ಕೊಡ್ಲಿಲ್ಲ, ಹಾಸನಾಂಬ ಜಾತ್ರಾ ಮಹೋತ್ಸವದ ಬಗ್ಗೆ ನಮಗೆ ಒಂದು ಮಾತು ಕೂಡ ಹೇಳಲಿಲ್ಲ, ಈ ಬಾರಿ ನಾನು ಹಾಸನಾಂಬ ದೇವಸ್ಥಾನ ಜಾತ್ರೆಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ರೇವಣ್ಣ ಅವರು. ಇನ್ನು ಗ್ರಾಮ ಪಂಚಾಯತಿ ಮೀಸಲಾತಿಯಲ್ಲಿ ಯಾರಿಗಾದ್ರೂ ಅನ್ಯಾಯವಾಗಿದ್ರೆ ಅಥವಾ ತೊಂದರೆ ಆಗಿದ್ರೆ ಅವರ ಅರ್ಜಿಯನ್ನು ಸಂಗ್ರಹಿಸಿ ಪರಿಹಾರಕ್ಕೆ ಮುಂದಾಗುವುದಾಗಿ ರೇವಣ್ಣ ಅವರು ಇದೇ ವೇಳೆ ತಿಳಿಸಿದ್ದಾರೆ. ಮುಂದಿನ ಶುಕ್ರವಾರದೊಳಗೆ ರಾಜ್ಯದ 8 ತಾಲೂಕುಗಳ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಒಂದಾಗಿ ಮೀಸಲಾತಿಯಿಂದ ನೋವಿಗೆ ಒಳಗಾದವರ ಅರ್ಜಿಯನ್ನ ತಾಲೂಕುವಾರು ಸಂಗ್ರಹಿಸಿ ಅದನ್ನ ಸಲ್ಲಿಸ್ತೀವಿ, ಕಾನೂನುಬದ್ಧವಾಗಿ ನಮಗೆ ಅವಕಾಶ ಇದೆ, ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೈನ್, ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿ. ಬಟ್ ರೇವಣ್ಣ ಅವ್ರೇನ್ ಗೊತ್ತಾ, ಹಾಸನ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ರೇವಣ್ಣ ಅವರು ಅಭಿವೃದ್ಧಿಯ ರಾಕ್ಷಸ ಅಂತ ಕರಿಬಹುದು ಅವ್ರನ್ನ. ಅಭಿವೃದ್ಧಿ ಅಂತ ಅಂದ್ರೆ ರೇವಣ್ಣ, ರೇವಣ್ಣ ಅಂದ್ರೆ ಅಭಿವೃದ್ಧಿ, ಎಲ್ಲನೂ ಮಾಡ್ತಾರೆ. ಹಾಸನ ಜಿಲ್ಲೆ ಅಂತ ಅಂದ್ರೆ ರೇವಣ್ಣ ಅವ್ರಿಗಿರೋ ಸೆಂಟಿಮೆಂಟ್ ಬೇರೆ ಯಾರ ರಾಜಕಾರಣಿಗೂ ಕಾಣೋದಿಲ್ಲ. ರೇವಣ್ಣ ಅವರು ತಮ್ಮ ವೈಯಕ್ತಿಕವಾಗಿ ಯಾವುದೇ ಇನ್ಸ್ಟಿಟ್ಯೂಟ್ ಮಾಡಲಿಲ್ಲ, ಬಟ್ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಕಾಲೇಜ್ ಇದಾವೋ ಅಷ್ಟು ಕಾಲೇಜ್ನ ತಗೊಂಡ್ಬಂದು ಹೊಳೆನರಸೀಪುರದಲ್ಲಿ ಇಟ್ಕೊಂಡಿದ್ದಾರೆ. ಹಾಸನ ಜಿಲ್ಲೆಗೆ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಹಾಸನಕ್ಕೆ ಹೈಟೆಕ್ ಹಾಸ್ಪಿಟಲ್ ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಹಾಸನದಲ್ಲಿ ಇಂಥ ಕಾಲೇಜ್ ಇಲ್ಲ ಅನ್ನಂಗಿಲ್ಲ, ಇಂಥ ಕಟ್ಟಡ ಇಲ್ಲ ಅನ್ನಂಗಿಲ್ಲ, ಇಂಥದಿಲ್ಲ ಅನ್ನಂಗಿಲ್ಲ. ಬಟ್ ರೇವಣ್ಣ ಅವ್ರ ಸಮಸ್ಯೆ ಏನು, ರೇವಣ್ಣ ಅವ್ರು ಹೇಳ್ದಂಗೆ ಎಲ್ಲವೂ ನಡೆದು ಬಿಡ್ಬೇಕು. ಯಾವಾಗ ಅಧಿಕಾರಿಗಳು ರೇವಣ್ಣ ಅವ್ರು ಸರಿ ಹೇಳ್ತಾರೋ ತಪ್ಪು ಹೇಳ್ತಾರೋ ಅದನ್ನ ಕೇಳಬೇಕು, ಕೇಳಲಿಲ್ವೋ ಅವ್ರನ್ನ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಒಂದ್ಸಲಿ ರೇವಣ್ಣ ಅವ್ರು ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ವಿಚಾರದಲ್ಲೂ ಅದನ್ನ ಒತ್ತಿ 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 ಅವ್ರ ವರ್ಗಾವಣೆಯಾಗಿ ಹೋಗಬೇಕು, ಇಲ್ಲ ಸರ್ಕಾರ ಮಾಡಬೇಕು, ಇಲ್ಲ ಅವರೇ ಬೇಜಾರಾಗಿ ವರ್ಗಾವಣೆ ಬರ್ಸ್ಕೊಂಡು ಹೋಗ್ಬಿಡ್ಬೇಕು. ಅಲ್ಲಿವರೆಗೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ವಿಚಾರದಲ್ಲೂ ಆಗಿರೋದೇ. ಎಸ್, ರೇವಣ್ಣ ಅವ್ರು ಏನ್ ಮಾತಾಡಿದ್ದಾರೆ? ಪಾಪ ಅವ್ರು IAS ಓದಿರೋರು, ನಾವು ಸಣ್ಣದಾಗಿ ಓದಿರೋ ಸ್ವಾಮಿ. ನಾನು IAS ಮಾಡಿಲ್ಲ ಗುರುಗಳೇ, ಗ್ರ್ಯಾಜುಯೇಷನ್ ಇಲ್ಲ ನಮ್ಮಲ್ಲಿ. ಅದು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀನಿ. ಯಾರ ಮುಂದೆ ನಾನು ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೀನಿ, ನನ್ನ ಕೈಲಿ ಏನೇನು ನಡೀತಾ ಇದೆ ಗೊತ್ತಿದೆ. ಇದೇನು ಜಾಸ್ತಿ ನಮ್ಮ ಜಿಲ್ಲೆದು ಉದ್ದೇಶ ಏನು, ಆ ಮೇಡಮ್ನ ನನಗೆ ಕೊಡೋದು ಬೇಡ, ಬಡವರಿಗೆ ಕೊಡಿ. ನಾನೇನು ಈ ತಪ್ಪ ಕೆಲವು ಟೈಮ್ ಹೇಳ್ತೀನಿ, ಸ್ಕೂಟ್ರಲ್ಲಿ ಹೋಗ್ಬೇಡಿ ಮೇಡಮ್, ಯಾಕೆ ಬೇಕು, ಕಾರಿಲ್ವಾ, ಹೋಗಿ ಬಡವ್ರು ವಿಚಾರಿಸಿ, ಹಳ್ಳಿಗೆ ಹೋಗಿ, ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ, ಎಷ್ಟಿದೆ ನಿನ್ನ ಹತ್ರ ಕಡ್ತಾ, ಖಾತೆ ಆಗೋದು ಎಷ್ಟು ಐತೆ, 1 to 5 ಎಷ್ಟೈತೆ, ಬರಲಿ ನನ್ನ ಎದುರುಗಡೆ. 40 ವರ್ಷ ಅವ್ರದ್ದೇ ಹೇಳೋದು. ಯಾವ ಇಲಾಖೆಯಲ್ಲಿ ಯಾವ ಕಡತ ಪೆಂಡಿಂಗ್ ಇದೆ, ಯಾವ ಏನು ಪೆಂಡಿಂಗ್ ಇದೆ ಅನ್ನೋದು ಕೊಡ್ಲಿ ರೈಟಿಂಗಲ್ಲಿ. ನಾನು ತಡಿಯಯ್ಯ, ನಾನು ಹೇಳೋದು ಈಗ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ. ಒಂದೊಂದು ವಿಲೇಜ್ ಅಕೌಂಟೆಂಟ್ ಹತ್ರ 40 ವರ್ಷ ಆದ್ರೂ ಖಾತೆ ಹೇಗೆ ಆಗಿಲ್ಲ, 1 to 5 ಯಾಕಾಗಿಲ್ಲ, ಸರ್ವೇರ್ ತಪ್ಪು. ಇವರೇ ಇಲ್ಲಿ ಎಷ್ಟು ದಿನದಿಂದ ಕೊಟ್ಟರೆ ಹೇಳೋಕ್ಕೆ ನನಗೆ ನಾನು ಮನೆ ದಿವಸ ಕೂತ್ನಲ್ಲ, ನಾನೇನು ಹೇಳಿದೆ, ಮನವಿ ಮಾಡಿದ್ದೀನಿ. ಮನೆ ದಿವಸ ನಿಮ್ಮ ಎದುರುಗಡೆ ಎಲ್ಲ ಏನು ಹೇಳಿದ್ದಪ್ಪ, ಕೂತ್ಕೊಂಡು ಸರಿಪಡಿಸಿ ಕಾನೂನು ರೀತಿ ಮಾಡಿ. ನನಗೇನು ವೈಲೇಷನ್, ನಾನು ಹಗುರವಾಗಿ, ನನಗೂ ಗೊತ್ತಿದೆ ಅವ್ರು ಹೆಂಗೆ ನಡ್ಕೋತಾರೆ ಅನ್ನೋದು ಗೊತ್ತಿದೆ. ನಮ್ಮ ಮುಂದೆ ಹಗುರವಾಗಿ ಕಂಡಾಗ ನಾವು ಯಾವ ರೀತಿ ಕಾಣಬೇಕು. ನಾನು ಈ ರಾಜ್ಯದಲ್ಲಿ 30 ವರ್ಷ 25 ವರ್ಷ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ.
ಜಿಲ್ಲಾ ಪರಿಷತ್ ಮೆಂಬರಾಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರ ದೇವ್ರು ಒಳ್ಳೇದು ಮಾಡಲಿ. ನಮ್ಮನ್ನ ಯಾವ ರೀತಿ ನಡ್ಕೊಂಡ್ರು. ನಂದು ಆಸ್ತಿ ನಂಬ ಇತ್ತಲ್ರಿ, ನನಗೊಂದು ಫೋನ್ ಮಾಡಿ ಕರ್ಟೆಸಿಗೆ ಕರೆದ್ರೇನ್ರಿ. ನಾನು ಮಂತ್ರಿ ಇದ್ನಲ್ಲಿ ಕರ್ಟೆಸಿಗೆ ಕರೆದವ್ರೀ. ನಾನು ಈ ಸಾರಿ ನಾನು ಆಸ್ತಿ ನಂಬಕ್ಕೆ ಹೋಗೋದೇ ಇಲ್ಲ. ಯಾಕೆ ನಾನು ಹೋಗಬೇಕು? ಬೇಡ. ಕರ್ಟೆಸಿಗೆ ಒಬ್ಬ